ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಕೇತ್ ರಾಮಕೃಷ್ಣ ಅವರು, ಫುಲ್ ಟೈಮ್ ಆಪ್ಷನ್ ಸೆಲ್ಲರ್. ಸೊ ಈ ಟ್ರೇಡಿಂಗ್ ಜರ್ನಿನಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿದ್ದೀನಿ, ಇಂಟ್ರಾಡೇ ಇದು ಸ್ವಿಂಗ್ ಟ್ರೇಡ್ಸ್ ಮಾಡಿದ್ದೀನಿ, ಇಂಟ್ರಾಡೇ ಈಕ್ವಿಟಿ ಟ್ರೇಡ್ಸ್ ಮಾಡಿದ್ದೀನಿ 2017 ತನಕ. ಸೊ ಕನ್ಸಿಸ್ಟೆಂಟ್ ಆಗಿ ಎನಿ 3 months ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ 100% ವರ್ಕ್ ಕೊಡ್ತೀನಿ, ಇಟ್ ವಿಲ್ ಬಿ. ಸೊ ಈ ಮಾರ್ಕೆಟ್ ಆವರೇಜ್ ರಿಟರ್ನ್ಗೆ ಕ್ಯಾನ್ ಐ ಅರ್ನ್ ಇಟ್ ಇನ್ ಅ ಸಿಂಪ್ಲರ್ ವೇ? ನಂಗೆ 100% ಬೇಡ, 8%, 7%. ಇಫ್ ಐ ಕ್ಯಾನ್ ಗೆಟ್ ಇಟ್ ಇನ್ ಅ ಸಿಂಪ್ಲರ್ ವೇ, ಈಸ್ ಇಟ್ ಪಾಸಿಬಲ್? ರನ್ ಮಾಡೋಕ್ಕೆ ವಿ ನೀಡ್ 1.4 lakh. ಇಟ್ ಹ್ಯಾಸ್ ಗಿವನ್ ಅ ರಿಟರ್ನ್ ಆಫ್ ಅರೌಂಡ್ 70%, 70. ಹಲವಾರು ಸ್ಟ್ರಾಟಜೀಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ್ಮೇಲೆ ನಾವು ಸ್ಕ್ರೀನ್ ಮುಂದೆ ಕೂರೋ ಅಂತ ಒಂದು ಅವಶ್ಯಕತೆ ಅಥವಾ ಅಗತ್ಯ ಇರಲ್ಲ. ಸೊ ಆಟೋಮೆಟಿಕ್ಕಾಗಿ ಸಿಸ್ಟಮೇ ರೂಲ್ಸ್ ಡಿಫೈನ್ ಮಾಡೋದ್ರಿಂದ ಟ್ರೇಡ್ಸನ್ನು ಹೊಡೆಯುತ್ತೆ. ಆ್ಯಸ್ ಅ ರಿಸರ್ಚ್ ಅನಲಿಸ್ಟ್, ಸೊ ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ಆಗ್ಬೋದು ಅಥವಾ ಪೀಪಲ್ಗೆ ಆಗ್ಬೋದು, ಯು ಕ್ಯಾನ್ ಶೋ ಯುವರ್ ರಿಸರ್ಚ್, ಯು ಕ್ಯಾನ್ ಗಿವ್ ಯುವರ್ ಸ್ಟ್ರಾಟಜೀಸ್. ದುಡ್ಡು ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಅತಿಥಿ ಇದ್ದಾರೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಕೇತ್ ರಾಮಕೃಷ್ಣ ಅವರು, ಫುಲ್ ಟೈಮ್ ಆಪ್ಷನ್ ಸೆಲ್ಲರ್ ಆ್ಯಂಡ್ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ಟ್ರೇಡರ್ ಅಂತ ಹೇಳ್ಬೋದು. ಸೊ ಇವರು ಸ್ಟಾಕ್ ಮಾರ್ಕೆಟ್ ಜರ್ನಿ ತುಂಬಾ ಇದೆ. ಸೊ ಅವ್ರ ಜರ್ನಿ ತಿಳ್ಕೊಳ್ಳೋಣ ಇವತ್ತು ಈ ಪಾಡ್ಕಾಸ್ಟ್ನಲ್ಲಿ. ತುಂಬ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ, ಮೇನ್ಲಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ, ಆಲ್ಗೋ ಬಗ್ಗೆ ಆಗಲಿ. ಸೊ ಸಾಕೇತ್, ನಿಮ್ಮ ಇಂಟ್ರಡಕ್ಷನ್ ಪ್ಲೀಸ್. ಖಂಡಿತ ಸರ್. ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆಸೋದಕ್ಕೆ ತುಂಬ ಧನ್ಯವಾದಗಳು. ಸೊ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ ಸರ್, ಇವಾಗ ಲೈಕ್ ನಾನು ಟ್ರೇಡಿಂಗ್ ಫೀಲ್ಡಿಗೆ ಬಂದು ಸೊ ಆಲ್ಮೋಸ್ಟ್ ಅರೌಂಡ್ 12 ವರ್ಷ ಆಯಿತು, 12-13 ವರ್ಷ. ಸೊ ನಾನು 2013 ಸುಮಾರು ಆ ಟೈಮಲ್ಲಿ ನಾನು ಮಾರ್ಕೆಟ್ ಸೆಂಟರ್ ಆಗಿದ್ದು. ಸೊ ಎಂಟರ್ ಹೆಂಗಪ್ಪ ಅದೇ ಅಂದರೆ ಲೈಕ್ ಮೋಸ್ಟ್ಲಿ ಫಾರ್ ಇನ್ವೆಸ್ಟಿಂಗ್. ಸೊ ನಮ್ಮ ಅಪ್ಪ ಬಂದು ಇನ್ವೆಸ್ಟ್ ಮಾಡೋರು, ನಮ್ಮ ಅಪ್ಪ ನೋಡಿಕೊಂಡು ನಾನು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಅನ್ನಿಸ್ತು, ಓಕೆ ಇನ್ವೆಸ್ಟ್ ಮಾಡಿ ಏನಪ್ಪ ಬರೀ ಒಂದು 10-12% ಬರುತ್ತೆ, ಯಾರು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಅಂತ ನಾನು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಟ್ರೇಡಿಂಗ್ ಜರ್ನಿನಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿದ್ದೀನಿ, ಇಂಟ್ರಾಡೇ ಇದು ಸ್ವಿಂಗ್ ಟ್ರೇಡ್ಸ್ ಮಾಡಿದ್ದೀನಿ, ಇಂಟ್ರಾಡೇ ಈಕ್ವಿಟಿ ಟ್ರೇಡ್ಸ್ ಮಾಡಿದ್ದೀನಿ. ಬಟ್ ಟಿಲ್ 2017, ಸೊ 13ನಲ್ಲಿ ಸ್ಟಾರ್ಟ್ ಆಗಿದ್ದು 2017 ತನಕ ಸೊ ಕನ್ಸಿಸ್ಟೆಂಟಾಗಿ ಲಾಸ್ ಮಾಡಿದ್ದೀನಿ. ಸೊ ಲೈಕ್ ನೀವು ಎನಿ 3 months ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ 100% ವರ್ಕ್ ಕೊಡ್ತೀನಿ, ಇಟ್ ವಿಲ್ ಬಿ ಇನ್ ಲಾಸ್. ಸೊ ಬಟ್ ನಾನು ಸ್ಟೂಡೆಂಟ್ ಆಗಿದ್ದರಿಂದ ಸೊ ನಾನು ಐ ಥಿಂಕ್ ಅರೌಂಡ್ 9th or 10th ಸ್ಟ್ಯಾಂಡರ್ಡಲ್ಲಿದ್ದೆ ವೆನ್ ಐ ಸ್ಟಾರ್ಟೆಡ್ ಟ್ರೇಡಿಂಗ್. ಸೊ ಸಿನ್ಸ್ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನಮ್ಮ ಅಪ್ಪ ಜಾಸ್ತಿ ದುಡ್ಡು ಕೊಡ್ತಿದ್ದಿಲ್ಲ, ಸಣ್ಣ ಪುಟ್ಟ ಏನಿತ್ತೋ ಅದನ್ನೇ ಅವ್ರದ್ದೇ ಡಿಮ್ಯಾಟ್ ಅಕೌಂಟಲ್ಲಿ ಟ್ರೈ ಮಾಡ್ತಿದ್ದೆ, ಬಟ್ ದುಡ್ಡು ಕೂಡ ಹಾಗೆ ಕಳ್ಕೊತಿದ್ದೆ. ಸೊ 2017 ಸೊ ನಮ್ಮ ಅಪ್ಪನೇ ಹೇಳಿದ್ರು ಆಮೇಲೆ ಬಂದು, ಸೊ ಏನೇನೋ ಮಾಡ್ತಿದ್ಯಾ, ಕರೆಕ್ಟಾಗಿ ಓದ್ಕೊಂಡು ಮಾಡಿಕೊಂಡು ಲೈಕ್ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ಇದಿರುತ್ತೆ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಬೈ ಮಾಡೋ ಬದಲು, ರ್ಯಾಂಡಮ್ ಆಗಿ ಸ್ವಿಂಗ್ ಟ್ರೇಡ್ ಮಾಡೋ ಬದಲು ಯಾಕೆ ನೀಟಾಗಿ ಅದ್ರ ಬಗ್ಗೆ ಓದ್ಕೊಂಡು ಎಲ್ಲ ಮಾಡಿಕೊಂಡು ಆಪ್ಷನ್ ಸೆಲ್ಲಿಂಗಿಗೆ ಬರಬಾರ್ದು ಅಂತ. ಸೊ ಇವಾಗ ನಾನು ಫಸ್ಟು ಅವಾಗ ವೀಡಿಯೋಸ್ ಇರಲಿಲ್ಲ, ಯೂಟ್ಯೂಬಲ್ಲಿ ಏನೂ ಇರಲಿಲ್ಲ, ಆಪ್ಷನ್ ಟ್ರೇಡಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಅವಾಗ ಫಸ್ಟು ಸಿಕ್ಕಿದ ಮೆಟೀರಿಯಲ್ ನನಗೆ ಝೀರೋದ ವಾರ್ಸಿಟಿ. ಸೊ ನಾನು ಅದು ಓದೋ ತನಕ 2016 ನಂಗೆ TIDI ಅಂದರೆ ಏನು ಅಥವಾ ಇನ್ ದ ಮನಿ ಕಾಲ್ ಆಪ್ಷನ್ ಏನು, ಔಟ್ ಆಫ್ ಮನಿ ಕಾಲ್ ಆಪ್ಷನ್ ಏನು, ಅದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ. ಸುಮ್ಮನೆ ವಿತ್ ಝೀರೋ ನಾಲೆಡ್ಜ್, ಝೀರೋ ಐಡಿಯಾ, ಐ ಸಿಂಪ್ಲಿ ಯೂಸ್ ಟು ಬೈ ಆಪ್ಷನ್ಸ್, ಬೈ ಈಕ್ವಿಟೀಸ್ ಆ್ಯಂಡ್ ಆಲ್ ಆಫ್ ದಟ್. ಸೊ ಒಂದ್ಸರಿ ಅದು ಓದಿದ ಮೇಲೆ ಅಟ್ಲೀಸ್ಟ್ ಬೇಸಿಕ್ ಏನು ಲೈಕ್ ಆಪ್ಷನ್ಸ್ ಎಲ್ಲರೂ ಯಾಕೆ ದುಡ್ಡು ಮಾಡ್ತಾನೆ, TIDI ಅಂದರೆ ಏನು, ಔಟ್ ಆಫ್ ಮನಿ ಆಪ್ಷನ್ ಯಾಕೆ ಝೀರೋಗೆ ಹೋಗುತ್ತೆ, ಎಂಟೈರ್ ಕಾನ್ಸೆಪ್ಟ್ ಆಫ್ ಆಪ್ಷನ್ಸ್ ಏನು ಅರ್ಥ ಆಗಿದೆ ನನಗೆ ಒಂದ್ಸತಿ ವಾರ್ಸಿಟಿ ಫುಲ್ ಓದಿದ್ಮೇಲೆ. ಸೊ ಅದಾದಮೇಲೆ 2017 ಸೆಲ್ಲಿಂಗಿಗೆ ಬಂದಿದ್ದು. ಸೊ ಯಾವಾಗ ಆಪ್ಷನ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ನೋ, ಸೊ ಆಗಿನ ಕಾಲದಲ್ಲಿ ನಮಗೆ ಲೆವರೇಜ್ ಅಂತ ಸಿಗೋದು. ಸೊ ನನ್ನ ಹತ್ರ ಕೇವಲ 1500 ಅಥವಾ 2000 ರೂಪಾಯಿ ಇದ್ದರೆ ಒಂದು ಲಾಟ್ ಆಪ್ಷನನ್ನು ಸೆಲ್ ಮಾಡೋಕ್ಕೆ ಬಿಡೋರು. ಇವಾಗ ಅದು ಕನ್ಸಷ್ಟೇ. ಸೊ ಇವಾಗ ಲಕ್ಷಾಂತರ ರೂಪಾಯಿ ಬೇಕು. ಬಟ್ ಆಗಿನ ಕಾಲದಲ್ಲಿ ಬ್ರೋಕರ್ ಕುಡ್ ಆಫರ್ ಇಂಟ್ರಾಡೇ 40x ಲೆವರೇಜ್ ಆನ್ ಆಪ್ಷನ್ಸ್. ಸೊ ಅದರಿಂದ ಸೊ ಬೇಕಾಗಿರೋದು 70 ಅಥವಾ 80 ಸಾವಿರ ಇದ್ದರೆ ಸೊ 40x ಅಂದರೆ 2000 ರೂಪೀಸಲ್ಲಿ ಐ ಕುಡ್ ಈಸಿಲಿ ಸೆಲ್ ಆಪ್ಷನ್ಸ್. ಸೊ ಆಪ್ಷನ್ ಸೆಲ್ಲಿಂಗ್ ಕೂಡ ತುಂಬ ಈಸಿ ಆಗಿತ್ತು. ಇವಾಗಿರೋ ಥರ
ಲೈಕ್ ಇವಾಗ ಮಾರ್ಕೆಟ್ ಸ್ವಿಂಗ್ ಆಗ್ತಿರತ್ತೆ. 2023ನಲ್ಲಿ ಜೇನ್ ಸ್ಟ್ರೀಟಲ್ಲಿ ಆಪ್ಷನ್ ಹೆಂಗೋ ಸ್ಪೈಕ್ ಆಗೋದು ಆ ಥರ ಏನೂ ಇರಲಿಲ್ಲ. ಸೊ ಸುಮ್ಮನೆ ಸೆಲ್ ಮಾಡಿದ್ವಿ ಅಂದರೆ ಅಲ್ಲೇ ಇರೋದು. ಮಾರ್ಕೆಟ್ ಮೂವ್ ಆದರೂ ಕೂಡ OTM ಆಪ್ಷನ್ ಝೀರೋಗೆ ಹೋಗೋದು. ಸೊ 40x ಲೆವರೇಜ್ ಎಲ್ಲ ಇತ್ತು ಅಂದರೆ ಈಸಿಯಾಗಿ ಹೋಗಿ ಫಾರ್ OTM, ವೆನ್ ಐ ಸೇ ಫಾರ್ OTM ಆಲ್ಮೋಸ್ಟ್ 2%, 3% ಫಾರ್ ಹೋಗ್ಬಿಟ್ಟು ₹1, ₹2 ಸಿಗೋದು. ₹1, ₹2 ಇಸ್ ಮೋರ್ ದೆನ್ ಸಫಿಷಿಯೆಂಟ್ ಬಿಕಾಸ್ ಇಟ್ಸ್ ಅ 40x ಲೆವರೇಜ್. ಸೊ ಇದೇ ರೀತಿ ಮಾಡ್ಕೊಂಡು ಬಂದಿದ್ದು ಟಿಲ್ 2000. ಆ್ಯಂಡ್ ಲಕ್ಕಿಲಿ ನಮಗೆ 2017 ನಾನು ಯಾವಾಗ ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ ಏನು ಹೇಳ್ತಾರೋ, ನಾನು ಯಾವಾಗ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಕಲ್ತ್ನೋ ಅದೇ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಕೂಡ ಇಂಪ್ಲಿಮೆಂಟ್ ಆಯಿತು. ಸೊ 2017 ನಾನು ಲೆಟ್ಸೆ ಲೇಟಾಗಿ ಕಲ್ತಿದ್ರು ವೇಸ್ಟ್ ಆಗಿರೋದು, ಮುಂಚೆ ಕಲ್ತಿದ್ರು ಲೆಟ್ಸೆ ಕಲ್ತ್ಬಿಟ್ಟಿದ್ರು ನಾನು ಮಂತ್ಲಿ ಒಂದ್ಸರಿ ಟ್ರೇಡ್ ಹಾಕ್ಬೋದಿತ್ತು. ಸೊ ಇವಾಗ ಅದೇ ಮಂತ್ಲಿ ಒಂದ್ಸರಿ ಟ್ರೇಡಿಂದ ವೀಕ್ಲಿ ಒಂದ್ಸರಿ ಟ್ರೇಡಿಗೆ ಬಂದಿತ್ತು. ಸೊ ಕನ್ಸಿಸ್ಟೆಂಟಾಗಿ ರಿಟರ್ನ್ ಮಾಡಿದ್ವಿ ಫಾರ್ ಆಲ್ಮೋಸ್ಟ್ ಅರೌಂಡ್ 3.5 quarters I'm talking about. Okay. So 2017ಇಂದ ಆಲ್ಮೋಸ್ಟ್ ಎಂಡ್ ಆಫ್ 2017 ತನಕ we made consistent returns. So ಇದೇ ರಿಟರ್ನ್ಸ್ ಇಟ್ಕೊಂಡು we went to all our friends, family, showing that okay, this is the returns what we have made ಅಂತ. So they also supported us by giving some capital. So ಇದೇ ಥರ ನಾವು ಕ್ಯಾಪಿಟಲ್ ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಬಿಲ್ಡ್ ಮಾಡ್ಕೊಂಡು ಹೋದ್ವಿ. ಸೊ 2020 ಅಷ್ಟೊತ್ತಿಗೆ ಬಿಫೋರ್ ಕೋವಿಡ್, ಸೊ we had built some substantial capital with both profits and investments raised from our friends and family. So ಈ ಟೈಮಲ್ಲಿ ಕೋವಿಡ್ ಕ್ರ್ಯಾಶ್ ಆಯಿತು, ಬಟ್ ಸಿನ್ಸ್ ವಿ ವರ್ ಆಪ್ಷನ್ ಟ್ರೇಡರ್ಸ್ ವಿ ಕುಡ್ ಕ್ಯಾಪಿಟಲೈಸ್ ಆನ್ ದ ಕ್ರ್ಯಾಶ್. ಸೊ ಕೋವಿಡ್ ಕ್ರ್ಯಾಶ್ ನಿಮಗೆ ಏನು ಅನಿಸ್ತಾವ ಇನಿಷಿಯಲ್ ಜರ್ನಿಯಲ್ಲಿ? ಸೊ ಇನಿಷಿಯಲ್ ಜರ್ನಿಯಲ್ಲಿ ಸರ್ ನಾವು ಇನ್ವೆಸ್ಟ್ ಮಾಡ್ತಿದ್ವಿ, ಟ್ರೇಡು ಮಾಡ್ತಿದ್ವಿ. ಪ್ರೈಮರಿಲಿ ಇನ್ಕಮ್ ಇದೆ ಟ್ರೇಡಿಂಗು. ಸೊ ಆ ವರ್ಷ 2019 ಇಯರ್ ನೋಡಿದ್ರೆ, ಸೊ ಮಾರ್ಚ್ ವಾಸ್ ದ ವರ್ಸ್ಟ್ ಟೈಮ್. ಬಟ್ FY 19-20 ಸೊ ವಿ ವರ್ ಅಪ್ ಆಲ್ಮೋಸ್ಟ್ ಅರೌಂಡ್ 85-90% ತನಕ ಆಲ್ರೆಡಿ ಹೊಟ್ಟೋಗಿದ್ವಿ ಆ ವರ್ಷ. ಆ್ಯಂಡ್ ದ ಕ್ಯಾಪಿಟಲ್ ವಾಸ್ ಆಲ್ಸೋ ಪ್ರಿಟಿ ಬಿಗ್ ಸೈಜ್. ಸೊ ಅಲ್ಲಿಂದ ವಿ ಡಿಡ್ ಹ್ಯಾವ್ ಅ ಬಿಗ್ ಡೆಂಟ್, ಅಂದರೆ ಆಲ್ಮೋಸ್ಟ್ 60-70% ಎರೋಡ್ ಆಗೋಯ್ತು. 60-70% ಆಫ್ ದ ಪ್ರಾಫಿಟ್ಸ್ ವಾಟ್ ವಿ ಹ್ಯಾಡ್ ಮೇಡ್ ಗಾಟ್ ಎರೋಡೆಡ್ ಬಿಕಾಸ್ ಪ್ರೈಮರಿಲಿ ಆಪ್ಷನ್ಸಿಂದ ಮಾಡ್ತಿದ್ದು, ಆಮೇಲೆ ಅದನ್ನು ತೆಗೆದು ಈಕ್ವಿಟೀಸಿಗೆ ಹಾಕ್ತಿದ್ದು. ಬಟ್ ಇದೇ ಟೈಮಲ್ಲಿ ಬೇರೆಯವರೆಲ್ಲ ಏನು ಇನ್ವೆಸ್ಟ್ ಮಾಡಿದ್ರು ಬೇರೆ ಕಡೆ ಮ್ಯೂಚುವಲ್ ಫಂಡು ಅಲ್ಲಿ ಇಲ್ಲಿ ಮಾರ್ಕೆಟ್ಸು, ಅವ್ರದ್ದು ಇನ್ನೂ ಜಾಸ್ತಿ ಹೊಡ್ಸ್ಕೊಂಡಿತ್ತು. ನಮ್ದು ಬರೀ ಪ್ರಾಫಿಟ್ಸ್ ಎರೋಡ್ ಆಗಿತ್ತು, ಅವ್ರದ್ದು ಡೈರೆಕ್ಟಾಗಿ ಆ ವರ್ಷ ಲಾಸಿಗೆ ಹೊಟ್ಟೋಗಿತ್ತು. ಸೊ ದಿಸ್ ವಾಸ್ ಲೈಕ್ ಅ ವೆರಿ ಒನ್ ಆಫ್ ದ ಬಿಗ್ಗೆಸ್ಟ್ opportunities for us because people who had invested with us saw that their money was not lost. Actually ಸಣ್ಣ ಪುಟ್ಟ ಗೇನ್ ಇತ್ತು, ಬಟ್ ಮಿಕ್ಕಿದ ಎಲ್ಲ ಕಡೆನೂ they had actually gotten hit. So ನಮ್ ಆಲ್ಮೋಸ್ಟ್ ಅರೌಂಡ್ 10x ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಈ ಟೈಮಲ್ಲಿ, ಬಿಕಾಸ್ ಎವ್ರಿಬಡಿ ಫೈನಾನ್ಷಿಯಲ್ ಇಯರ್ ಎಂಡ್ ಬಂತು, ಎವ್ರಿಬಡಿ pulled out from their old this thing and supported us by giving us the funds. So ಇಲ್ಲೇ we saw the biggest boom. 2020 ಎಂಡಲ್ಲಿ ಲೆವರೇಜ್ ಎಲ್ಲ ತೆಗೆದ್ರು. ಆಮೇಲೆ ಇವಾಗ ನೋಡಿದ್ರೆ ಲಾಸ್ಟ್ ಇಯರ್ ವೀಕ್ಲಿ ಆಪ್ಷನ್ಸ್ ಎಲ್ಲ ತೆಗೆದ್ರು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ. ಸೊ ದಿಸ್ ವಾಸ್ ಲೈಕ್ ದ ಬಿಗ್ಗೆಸ್ಟ್ ಬೂಮ್. ಅಲ್ಲಿಂದ ಒಂದ್ಸರಿ ಕ್ಯಾಪಿಟಲ್ ಜಾಸ್ತಿ ಆದಮೇಲೆ ಸೊ ವಿ ನೋ ಲಾಂಗರ್ ಹ್ಯಾಡ್ ಟು ಏಮ್ ಫಾರ್ ಬಿಗ್ ರಿಟರ್ನ್ಸ್. ಸೊ ವಿ ಓನ್ಲಿ ಹ್ಯಾಡ್ ಟು ಏಮ್ ಫಾರ್ ಕನ್ಸಿಸ್ಟೆಂಟ್ ರಿಟರ್ನ್ಸ್. ಸೊ ಕನ್ಸಿಸ್ಟೆಂಟಾಗಿ ವಿ ವರ್ ಏಬಲ್ ಟು ಡೆಲಿವರ್ ಅರೌಂಡ್ 20-25% ಓನ್ಲಿ ಫ್ರಮ್ ಆಪ್ಷನ್ಸ್ ಓವರ್ ದ ನೆಕ್ಸ್ಟ್ 2-3 years till 2023. ಅದಾದಮೇಲೆ 2023 ವಾಸ್ ಲಿಟಲ್ difficult where we were only able to generate in single digits, not even double digits. So 2024 was also more or less like break even, but 25 again it has picked up quite well. So this has more or less been the journey if you take a look at it. So ಈ ಜರ್ನಿಯಲ್ಲಿ ಸಿ ಅಟ್ ದಿಸ್ ಯಂಗ್ ಏಜ್ ನೀವು ಸ್ಟಾರ್ಟ್ ಮಾಡಿದವಾಗ ಎಷ್ಟೋ ಸತಿ ನೀವು ಮಾರ್ಕೆಟ್ ಬಿಟ್ಟು ಹೋಗೋಣ ಅಂತ ಅನಿಸಿರುತ್ತೆ. ಸೊ ಎಷ್ಟು ಸತಿ ಅನಿಸ್ತು, ಬಟ್ ಅದನ್ನು ಹೆಂಗೆ ಮತ್ತೆ ವಾಪಸ್ ಹೆಂಗೆ ಬಂದ್ರಿ ಸರ್? ಆ್ಯಕ್ಚುಲಿ ಒನ್ ಆಫ್ ದ ರೀಸನ್ಸೇ ಲೈಕ್ ಮಾರ್ಕೆಟ್ ಬಿಟ್ಟು ಹೋಗೋಣ ಅಂತ ಅಲ್ಲ, ಬಟ್ ಲೈಕ್ ನೀವು ಯಾವಾಗ 6 ತಿಂಗಳು 1 ವರ್ಷ ರಿಟರ್ನ್ ಬರಲ್ವೋ ಆವಾಗ ನೀವು ಆ್ಯಕ್ಚುಲಿ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾನು ಬೆಳಗ್ಗೆ ಎದ್ದು 9 ಗಂಟೆಯಿಂದ 3:30 ತನಕ ಕೂತ್ಕೊಂಡು ಏನು ಮಾಡ್ತೇನೆ, ಈ ಕಡೆಗೆ ದುಡ್ಡು ಬರ್ತಿಲ್ಲ, ಟೈಮು ವೇಸ್ಟ್ ಆಗ್ತದೆ, ಆಮ್ ಐ ಡೂಯಿಂಗ್ ಸಮಥಿಂಗ್ ಪ್ರೊಡಕ್ಟಿವ್, ಏನಾದ್ರು ಯೂಸ್ ಆಗ್ತಿದೆಯಾ ನಾನು ಮಾಡ್ತಿರೋದು? ಈ ಪ್ರಶ್ನೆ ನಮಗೆ ಬೇಕೋ ಬೇಡವೋ 1 ವರ್ಷ ಬಿಡಿ ಸರ್, 3 ತಿಂಗಳು ನೀವು ದುಡ್ಡು ಮಾಡ್ತಾ ಇದ್ರೆ ಈ ಪ್ರಶ್ನೆ ಬರೋದು. ನಾನು ಅಟ್ಲೀಸ್ಟ್ ಎಲ್ಲರೂ ಹೋಗಿ ಕೆಲಸ ಮಾಡಿದ್ರು ನಾನು ಏನಾದ್ರು ಬಂದಿರೋದು, ಇಲ್ಲಿ ಕೂತ್ಕೊಂಡು ಲೈಕ್ ಏನಕ್ಕೆ ಟ್ರೇಡ್ ಮಾಡ್ತೇನೆ ಅಂತ. ಸೊ ಈ ಪ್ರಶ್ನೆ ಆಬ್ವಿಯಸ್ಲಿ ಎಲ್ಲರ ಮನಸ್ಸಲ್ಲೂ ಬಂದೇ ಬರುತ್ತೆ. ಸೊ ಇದೇ ಟೈಮಲ್ಲಿ ನಾವು ಆ್ಯಕ್ಚುಲಿ ಐಡಿಯಾ ಆಫ್ ಆಟೋಮೇಷನ್ ಆಲ್ಸೋ ಕೇಮ್. ಸೊ ನಾನು ಇಷ್ಟೆಲ್ಲ ಕೂತ್ಕೊಂಡು
2023ನಲ್ಲಿ ಹೇಳ್ದಂಗೆ 100% ಅಷ್ಟೇ ಬಂತು. ಇಷ್ಟೆಲ್ಲ ಕೂತ್ಕೊಂಡು ನಾನು ಬರೀ 100% ನಾನು ಮಾಡೋಕ್ಕಾದ್ರೆ ಆ 100%ಗೆ ಇಷ್ಟು ಕಷ್ಟಪಡೋದು ಬೇಕಾ? ಇನ್ನೂ ಸಿಂಪಲ್ಲಾಗಿ ಮಾಡ್ಬೋದಾ? ಇನ್ನೇನಾದ್ರು ಬೇರೆ ರೀತಿ ಇದೆಯಾ? ಬಿಕಾಸ್ 100% ಈಸ್ ನಾಟ್ ಅ ಎಕ್ಸ್ಟ್ರಾರ್ಡಿನರಿ ರಿಟರ್ನ್, ರೈಟ್? ಸೊ ಇಟ್ಸ್ ಅ ಮಾರ್ಕೆಟ್ ಆವರೇಜ್ ರಿಟರ್ನ್. ಸೊ ಈ ಮಾರ್ಕೆಟ್ ಆವರೇಜ್ ರಿಟರ್ನಿಗೆ ಕ್ಯಾನ್ ಐ ಅರ್ನ್ ಇಟ್ ಇನ್ ಅ ಸಿಂಪ್ಲರ್ ವೇ? ಸೊ ನಂಗೆ 100% ಬೇಡ, 8%, 7% ಆನ್ ಟಾಪ್ ಆಫ್ ಮೈ ಇನ್ವೆಸ್ಟ್ಮೆಂಟ್ಸ್, ಇಫ್ ಐ ಕ್ಯಾನ್ ಗೆಟ್ ಇಟ್ ಇನ್ ಅ ಸಿಂಪ್ಲರ್ ವೇ, ಈಸ್ ಇಟ್ ಪಾಸಿಬಲ್? ಸೊ ಆವಾಗಲೇ ದ ಐಡಿಯಾ ಕೇಮ್ ಆಫ್, ಓಕೆ, ಇಫ್ ಐ ಕ್ಯಾನ್ ಆಟೋಮೇಟ್ ಮೈ ಟ್ರೇಡ್ಸ್, ಸೊ ಇಫ್ ಐ ಕ್ಯಾನ್ ಡೂ ಸಮಥಿಂಗ್ ವೇರ್ ಸಿಂಪಲ್ಲಾಗಿ ಬರೋ ಥರ ಮಾಡ್ಕೋಬೋದಾ ಅಂತ ಒಂದು ಥಾಟ್ ಪ್ರೊಸೆಸ್ಸಿಂದ. ಸೊ ದೇ ವರ್ ಆಲ್ಗೋ ಪ್ಲಾಟ್ಫಾರ್ಮ್ಸ್ ವಿಚ್ ವರ್ ಕಮಿಂಗ್ ಅಪ್. ವಿ ಥಾಟ್ ನಾವು ಒಂದು ವಿ ವಿಲ್ ಬಿಲ್ಡ್ ಇಟ್. ಸೊ ವಾಟ್ ಸ್ಪೆಷಲ್ ಅಂದರೆ ನಿಮ್ಮ ಆಲ್ಗೋದ್ರಲ್ಲಿ ಏನಾದ್ರು ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ಬೋದಾ ನಮ್ಮ ವಿದ್ಯಾರ್ಥಿಗಳಿಗೆ? ಖಂಡಿತ ಸರ್. ಸೊ ನಾವಿಲ್ಲಿ ಏನು ಬ್ಯಾಕ್ ಟೆಸ್ಟ್ ಮಾಡ್ತೀವೋ ಅದು ಕೇವಲ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ಸೊ ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಸೊ ಸುಮ್ಮನೆ ಬೇಸಿಕ್ ಸಿಸ್ಟಮ್ ಟ್ರೇಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಮತ್ತು ಹೆಂಗೆ ಆಟೋಮೇಟ್ ಮಾಡ್ಬೋದು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ನಾನು ಬೇಕಾದ್ರೆ ಇಲ್ಲಿ ಒಂದು ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿರೋವಂಥ ಸ್ಟ್ರಾಟಜಿ. ಸೊ ಇದ್ರ ಮೇಲೆ ಇನ್ನೂ ರಿಸರ್ಚ್ ಮಾಡಿ ಓದ್ಕೊಂಡು, ಸೊ ಲೈಕ್ ಒಂದ್ಸರಿ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಕನ್ಸಲ್ಟ್ ಮಾಡಿ. ಸೊ ಇವಾಗ ಲೈಕ್ ನಿಮ್ಮದೇ ಅಡ್ವೈಸರ್ ಇರ್ಬೋದು, TIDI ಅಕಾಡೆಮಿ ಅವರು ಇರ್ಬೋದು. ಸೊ ಒಂದ್ಸರಿ ಕನ್ಸಲ್ಟ್ ಮಾಡಿ ಇದನ್ನು ನೀವು ನೋಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಸೊ ಪ್ಲಾಟ್ಫಾರ್ಮ್ ಹೆಸರು ಬಂದುಬಿಟ್ಟು ಸರ್ ಫಿನ್ ಟಾರ್ಗೆಟ್ ಅಂತ. ಸೊ ಫಿನ್ ಟಾರ್ಗೆಟನ್ನು ಆಕ್ಸೆಸ್ ಮಾಡೋಕ್ಕೆ ನೀವು ಫಿನ್ ಟಾರ್ಗೆಟ್ ಇಲ್ಲಿಂದ ಸ್ಕ್ರೀನ್ ರೆಕಾರ್ಡ್ ಇಲ್ಲಿಂದ ತಗೋತಾನೆ. ಸೊ ಪ್ಲಾಟ್ಫಾರ್ಮ್ ಹೆಸರು ಬಂದುಬಿಟ್ಟು ಫಿನ್ ಟಾರ್ಗೆಟ್ ಅಂತ. ಸೊ ನೀವು ಫಿನ್ ಟಾರ್ಗೆಟನ್ನು ಆಕ್ಸೆಸ್ ಮಾಡೋಕ್ಕೆ fintarget.in ಅಂತ ಹೋದರೆ ಸಾಕು. ಸೊ ಇದು ಬಂದು ಒಂದು ಆಟೋಮೇಷನ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಸ್ಟ್ರಾಟಜಿ ಬಿಲ್ಡ್ ಮಾಡ್ಬೋದು ಹಾಗೂ ನಿಮ್ಮ ಸ್ಟ್ರಾಟಜಿನ ಆಟೋಮೇಟ್ ಮಾಡ್ಬೋದು. ಸೊ ಇಲ್ಲಿ ಅಕೌಂಟ್ ಇಲ್ಲ ಅಂದರೆ ಫ್ರೀಯಾಗಿ ಸೈನಪ್ ಆಗ್ಬೋದು. ಸೈನಪ್ ಆಗೋಕ್ಕೆ ಯಾವುದೇ ಅಂತ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ಸೈನಪ್ ಆಗಿ ಪ್ಲ್ಯಾಟ್ಫಾರ್ಮನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ಅಕೌಂಟಿಗೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಮಾಡಿದ್ಮೇಲೆ ಫಸ್ಟ್ ನಾವು ಲ್ಯಾಂಡ್ ಆಗೋದು ಹೋಮ್ ಪೇಜಲ್ಲಿ. ಸೊ ಹೋಮ್ ಪೇಜ್ ಏನು ಮಾಡುತ್ತೆ, ನಮ್ಗೆ ಇವತ್ತು ಏನೇನು ಸ್ಟ್ರಾಟಜಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಸ್ಟ್ರಾಟಜಿ ರನ್ನಿಂಗ್ ಇದೆ ಎಲ್ಲದ್ರದ್ದು ಸಮರಿ ತೋರಿಸುತ್ತೆ. ಸೊ ಜನರಲ್ಲಾಗಿ ನಾವು ಲ್ಯಾಂಡ್ ಆದಾಗ ನಾವು ಯಾವುದೇ ಸ್ಟ್ರಾಟಜಿ ಕೂಡ ನಾವು ಹಾಕಿರಲ್ಲ. ಸೊ ಹೋಮ್ ಪೇಜ್ ಬಂದು ಎಂಟಿ ಇರುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ ಸ್ಟ್ರಾಟಜಿ ಪೇಜಿಗೆ ಬಂದರೆ ಇಲ್ಲಿ ನಾವು ಕೆಲವು ಪ್ರೀ ಬಿಲ್ಡ್ ಸ್ಟ್ರಾಟಜೀಸ್ ಅಂತ ಅವೈಲಬಲ್ ಇದೆ. ಪ್ರೀ ಬಿಲ್ಡ್ ಸ್ಟ್ರಾಟಜೀಸ್ ಏನು, ನಾವೇ ಸಿಂಪಲ್ಲಾಗಿ ಒಂದು ಟೆಂಪ್ಲೇಟ್ ಥರ ಮಾಡಿ ಕೊಡ್ತೀವಿ. ಸೊ ಇವಾಗ ನಂಗೆ ಏನು ಮಾಡಬೇಕು ಗೊತ್ತಿಲ್ಲ, ಯಾವ ಥರ ಸ್ಟ್ರಾಟಜಿ ಹಾಕಬೇಕು ಗೊತ್ತಿಲ್ಲ, ಆಟೋಮೇಷನ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ಈ ಥರ ಇದ್ದಾಗ ಒಂದು ಸಿಂಪಲ್ ಟೆಂಪ್ಲೇಟ್ ಥರ ಕೊಟ್ಟರೆ, ಸೊ ನೀವೇನು ಮಾಡ್ತೀರಾ, ಇವಾಗ ಸೆನ್ಸಿಬಲಲ್ಲಿ ಹೆಂಗೆ ನಾನು ಬುಲ್ಲಿಶ್ ಅಂತ ಇದ್ದರೆ ಒಂದು ಬೇಸಿಕ್ ಟೆಂಪ್ಲೇಟ್ ಥರ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಸೊ ಆ ಥರ ಬೇಸಿಕ್ ಟೆಂಪ್ಲೇಟ್ ಒಂದು ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಈ ಟೆಂಪ್ಲೇಟನ್ನು ನೀವು ಚೇಂಜ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಮಾಡ್ಬೋದು. ಅಥವಾ ಯು ಕ್ಯಾನ್ ಆಲ್ಸೋ ಬಿಲ್ಡ್ ಒನ್ ಕಸ್ಟಮ್ ಸ್ಟ್ರಾಟಜಿ ಆಫ್ ಯುವರ್ ಓನ್. ಕಸ್ಟಮ್ ಸ್ಟ್ರಾಟಜಿ ಅಂದರೆ ಏನು, ನೀವೇ ಖುದ್ದಾಗಿ ಸ್ವಂತ ಸ್ಟ್ರಾಟಜಿ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇಲ್ಲಿ ಕಸ್ಟಮ್ ಸೆಕ್ಷನಿಗೆ ಬಂದಾಗ ಕ್ರಿಯೇಟ್ ಸ್ಟ್ರಾಟಜಿ ಅಂತ ಓದಿಸ್ತೀನಿ. ಸೊ ಇಲ್ಲಿ ನಾವು ಸ್ಟ್ರಾಟಜಿ ನೇಮ್ ಫಸ್ಟ್ ಏನೋ ನಮಗೆ ಯಾವ ಹೆಸರು ಬೇಕೋ ಆ ಹೆಸರು ಕೊಡ್ಬೋದು. ಸೊ ಇಲ್ಲಿ TIDI ಟೆಸ್ಟ್ ಸ್ಟ್ರಾಟಜಿ ಅಂತ ಹಾಕ್ತೀನಿ. ಸೊ ಇಲ್ಲಿ ಫಸ್ಟು ಇಂಟ್ರಾಡೇ ಬೇಕಾ, ಪೊಸಿಷನಲ್ ಬೇಕಾ? ಪೊಸಿಷನಲ್ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು, ಇಂಟ್ರಾಡೇ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಲೆಟ್ಸ್ ಸೇ ಇಂಟ್ರಾಡೇನಲ್ಲಿ ಐ ವಿಲ್ ಎಕ್ಸಿಕ್ಯೂಟ್ ಅಟ್ 9:20. ಸೊ ಬೆಳಗ್ಗೆ 9:20 ಐ ವಾಂಟ್ ಟು ಸ್ಟಾರ್ಟ್ ರನ್ನಿಂಗ್ ಅ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಸೊ ಇಲ್ಲಿ ಫಸ್ಟು ಸ್ಟ್ರಾಟಜಿ ನೇಮ್ ಕೊಟ್ಟು ಟೈಮ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಬೇಕಾಗಿರೋವಂಥ ಒಂದು ಲೆಗ್ಸನ್ನು ಅಥವಾ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ತೋರ್ಸೋಕ್ಕೆ ಸರ್ ಇಲ್ಲೊಂದು ಸಿಂಪಲ್ ಸೆನ್ಸೆಕ್ಸಲ್ಲಿ ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ಅಂತ ಮಾಡೋಣ. ಸೊ ಶಾರ್ಟ್ ಸ್ಟ್ರ್ಯಾಂಗಲ್ ಅಂದರೆ ಏನು, ATM ಇಂದ ಒಂದಿಷ್ಟು OTM ಹೋಗ್ಬಿಟ್ಟು ಅಥವಾ ದೂರ ಹೋಗ್ಬಿಟ್ಟು ಒಂದು ಕಾಲ್ ಸೆಲ್ ಮಾಡೋದು, ಈ ಕಡೆ ದೂರ ಹೋಗ್ಬಿಟ್ಟು ಒಂದು ಪುಟ್ ಸೆಲ್ ಮಾಡೋದು. ಸೊ ಸಿಂಪಲ್ಲಾಗಿ ಏನು ಮಾಡೋಣ ಅಂದರೆ ATM ಇಂದ ಒಂದು 500 ಪಾಯಿಂಟ್ ಅವೇ ಹೋಗಿ ಸೆನ್ಸೆಕ್ಸಲ್ಲಿ, ಅಂದರೆ ಆಲ್ಮೋಸ್ಟ್ ಅರೌಂಡ್ 0.6% ಅವೇ ಹೋಗ್ಬಿಟ್ಟು ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡೋಣ. ಅದೇ ರೀತಿ 500 ಪಾಯಿಂಟ್ ಈ ಕಡೆ ಹೋಗ್ಬಿಟ್ಟು ATM ಇಂದ ಸೊ ಒಂದು ಪುಟ್ ಆಪ್ಷನನ್ನು ವಿ ವಿಲ್ ಸೆಲ್ ದ ಪುಟ್ ಆಪ್ಷನ್. ಸೊ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಸೆಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ರಿಸ್ಕ್ ಮ್ಯಾನೇಜ್ಮೆಂಟಿಗೆ ಒಂದು ಸಿಂಪಲ್ ಸ್ಟಾಪ್ ಲಾಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಸ್ಟಾಪ್ ಲಾಸ್ ಎಷ್ಟಿಡ್ಬೋದು, ಸಣ್ಣ ಸ್ಟಾಪ್ ಲಾಸ್ ಕೂಡ ಇಡ್ಬೋದು, ದೊಡ್ಡ ಸ್ಟಾಪ್ ಲಾಸ್ ಕೂಡ ಇಡ್ಬೋದು, ಅಥವಾ ಮಧ್ಯದಲ್ಲೆಲ್ಲರೂ ಒಂದು 50%, 60%, 40% ಆ ಥರ ಸ್ಟಾಪ್ ಲಾಸ್ ಕೂಡ ಇಟ್ಕೋಬೋದು. ಸೊ ಈ ಎಕ್ಸಾಂಪಲಿಗೆ ಸೊ ನಾವು 40% ಸ್ಟಾಪ್ ಲಾಸನ್ನು ಸೆಟ್ ಮಾಡೋಣ. ಸೊ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ಮೇಲೆ ಇನ್ನೊಂದು
ರೀ ಎಂಟ್ರಿ ಅಂತ ಬಂದಿದೆ. ಸೊ ರೀ ಎಂಟ್ರಿ ಅಂದರೆ ಏನು, ನಿಮ್ಗೆ ಸ್ಟಾಪ್ ಲಾಸ್ ಹೊಡಿಬೋದು. ಸ್ಟಾಪ್ ಲಾಸ್ ಹೊಡೆದಾದ್ಮೇಲೆ ಮಾರ್ಕೆಟ್ ರಿವರ್ಸ್ ಆಗೋದ್ರೆ, ಇವಾಗ ಕಾಲು ಪುಟ್ಟು ಸೆಲ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಯ್ತು, ಕಾಲ್ ಸ್ಟಾಪ್ ಲಾಸ್ ಹೊಡಿತು, ಮಾರ್ಕೆಟ್ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಕೆಳಗಡೆ ಬಂದರೆ ಪುಟ್ ಸ್ಟಾಪ್ ಲಾಸ್ ಹೊಡೆಯುತ್ತೆ. ನೀವು ಅವಾಗ ಅನ್ಕೋಬೋದು, ಓಕೆ ನಾನು ಇನ್ನೊಂದ್ಸರಿ ಕಾಲ್ ಏನಾದ್ರು ಎಂಟರ್ ಆದರೆ ಚೆನ್ನಾಗಿರುತ್ತೆ. ಯಾವಾಗ ರಿವರ್ಸ್ ಆಗ್ತಿದೆಯೋ ಆವಾಗ ಮತ್ತೆ ಇನ್ನೊಂದ್ಸರಿ ಕಾಲ್ ಎಂಟರ್ ಆದರೆ ಬೆಟರ್ ಆಗಿರುತ್ತೆ ಅಂತ. ಸೊ ಇವಾಗ ಏನು 100ಗೆ ಸೆಲ್ ಮಾಡಿ, ಸೊ 140ಗೆ ಸ್ಟಾಪ್ ಲಾಸ್ ಹೊಡೆದ್ರೆ 40% ಎಸ್ ಎಲ್ ಇಟ್ಟಿದ್ವಿ. ವಾಪಸ್ ಯಾವಾಗ ಅದು 100ಗೆ ಬರುತ್ತೋ ಆವಾಗ ವಿ ಕ್ಯಾನ್ ರೀ ಎಂಟರ್ ದ ಟ್ರೇಡ್. ಸೊ ಇದಕ್ಕೆ ರೀ ಎಂಟ್ರಿ ಅಂತ ಆ್ಯಡ್ ಮಾಡಿ. ಸೊ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ರಿಪೀಟ್ ಇಟ್, ಯು ವಾಂಟ್ ಟು ರಿಪೀಟ್ ಇಟ್ 1 time, you want to repeat it 2 times, you can set the amount of times. So assuming that re-entryನ we want to repeat it 2 times, so 2 ಅಂತ ನಾವಿಲ್ಲಿ ಸೆಟ್ ಮಾಡ್ಬೋದು. ಸೊ ಇದೊಂದು ಸಿಂಪಲ್ ಸ್ಟ್ರಾಟಜಿ. ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದರೆ, ಬೆಳಗ್ಗೆ ಬರ್ತೀವಿ, ATM ತಗೋತೀವಿ, 500 ಪಾಯಿಂಟ್ ಆ ಕಡೆ 500 ಪಾಯಿಂಟ್ ಈ ಕಡೆ ಸೆಲ್ ಮಾಡ್ತೀವಿ, 40% ಸ್ಟಾಪ್ ಲಾಸ್ ಇಡ್ತೀವಿ. ಸೊ ಯಾವಾಗ ಸ್ಟಾಪ್ ಲಾಸ್ ಹೊಡೆದು ವಾಪಸ್ ಬರುತ್ತೋ ಮತ್ತೆ ಎಂಟರ್ ಆಗ್ತೀವಿ, 1 time ರೀ ಎಂಟ್ರಿ ಅದು. ಸೊ ಇಲ್ಲಿ ನಾವು 2 times ಸೆಟ್ ಮಾಡಿದ್ವಿ, ಅಂದರೆ ಇನ್ನೊಂದು ಸರಿ ಕೂಡ ಸ್ಟಾಪ್ ಲಾಸ್ ಹೊಡೆದು ವಾಪಸ್ ಬಂದಾಗ ಮತ್ತೆ ಎಂಟರ್ ಆಗಿ ಸ್ಟಾಪ್ ಲಾಸ್ ಇಡ್ತೀವಿ. ಸೊ ಇದು ಈ ಎಂಟೈರ್ ಥಿಂಗ್ ಏನಿದೆ ಇದು ರೂಲ್ ಬೇಸ್ಡ್ ಅಂದರೆ ನೀವು ಹೇಳ್ಬೋದು, ಓಕೆ ಇದಾದರೆ ಇದು ಮಾಡು, ನೆಕ್ಸ್ಟ್ ಇದಾದರೆ ಇದು ಮಾಡು, ಇದಾದರೆ ಇದು ಮಾಡು. ಸೊ ಈ ಥರ ಪ್ರಾಪರಾಗಿ ನೀವು ರೂಲ್ಸನ್ನು ಸೆಟ್ ಮಾಡಿಬಿಟ್ಟಿದ್ದೀರ. ಸೊ ಯಾವಾಗ ರೂಲ್ ಬೇಸ್ಡ್ ಮಾಡ್ತಾರೋ, ಎನಿ ಪರ್ಟಿಕ್ಯುಲರ್ ಥಿಂಗ್ ವಿಚ್ ಇಸ್ ರೂಲ್ ಬೇಸ್ಡ್, ದಟ್ ಕ್ಯಾನ್ ಬಿ ಆಟೋಮೇಟೆಡ್. ಬಿಕಾಸ್ ನೀವು ಸಿಸ್ಟಮಿಗೆ ಹೇಳ್ಬೋದು ಈ ಥರ ಆದಾಗ ಈ ಥರ ಮಾಡು ಅಂತ. ಸೊ ಎನಿಥಿಂಗ್ ದಟ್ ಡಸಂಟ್ ಹ್ಯಾವ್ ಅ ರೂಲ್ ಯು ಕ್ಯಾಂಟ್ ಆಟೋಮೇಟ್. ನನಗೆ ಬೇಕಾದಾಗ ಚಾರ್ಟ್ ನೋಡಿಕೊಂಡು ಸೆಲ್ ಮಾಡ್ತೀನಿ, ಚಾರ್ಟ್ ನೋಡಿಕೊಂಡು ಬೈ ಮಾಡ್ತೀನಿ, ಈ ಥರ ಇದನ್ನು ವಿ ಕೆನಾಟ್ ಆಟೋಮೇಟ್. ಸೊ ಇಲ್ಲಿ ಸ್ಟ್ರಾಟಜಿ ಸೇವ್ ಮಾಡ್ತೀನಿ. ಸೊ ಸ್ಟ್ರಾಟಜಿ ಸೇವ್ ಮಾಡಿದ್ಮೇಲೆ ನೀವು ಕ್ಯಾನ್ ಆಲ್ಸೋ ಬ್ಯಾಕ್ ಟೆಸ್ಟ್ ದಿಸ್ ಸ್ಟ್ರಾಟಜಿ. ಸೊ ಬ್ಯಾಕ್ ಟೆಸ್ಟ್ ಅಂದರೆ ಇವಾಗ ಅದರದ್ದು ಏನು ಪ್ರತಿಫಲ ಅಂದರೆ ನಿಜವಾಗ್ಲೂ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋದೇ ಬ್ಯಾಕ್ ಟೆಸ್ಟ್. ಕರೆಕ್ಟ್. ಬ್ಯಾಕ್ ಟೆಸ್ಟಿಂಗಿಗೆ ಸ್ಟ್ರಾಟಜಿ ಹೆಸರು ಓದ್ಬಿಟ್ಟು ಬ್ಯಾಕ್ ಟೆಸ್ಟ್ ಅಂತ ಕೊಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ಬ್ಯಾಕ್ ಟೆಸ್ಟ್ ಅಂತ ಹೊತ್ತಾಗ ಸ್ಟಾಕ್ ಮಾರ್ಕಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕಲ್ಲಿ ಓಪನ್ ಆದಮೇಲೆ ನಾವಲ್ಲಿ ಫ್ರಮ್ ದ ಡೇ 1 ವಿ ಕ್ಯಾನ್ ಬ್ಯಾಕ್ ಟೆಸ್ಟ್. ಸೊ ವಾಟ್ ಎವರ್ ಫಿನ್ ಟಾರ್ಗೆಟಲ್ಲಿ ಏನು ಹಾಕಿದೆವೋ ಸೇಮ್ ಥಿಂಗ್ ವಿಲ್ ಬಿ ಅವೈಲಬಲ್ ಆನ್ ಸ್ಟಾಕ್ ಮಾರ್ಕ್. ಸೊ ಒನ್ಸ್ ಯು ಕಮ್ ಡೌನ್ ಆ್ಯಂಡ್ ಟೇಕ್ ಅ ಲುಕ್ ಎಟ್ ಇಟ್, ಸೊ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ strategy requires a margin of 1.4 lakh. Expiry ಡೇನಲ್ಲಿ ರನ್ ಮಾಡೋಕ್ಕೆ we need 1.4 lakh and in the last 2 years it has given a return of around 70%, 70. ಸೊ ಅಗೇನ್ ನಾವೆಲ್ಲ ಏನು ತಿಳ್ಕೊಬೇಕು ಅಂದರೆ ರಿಟರ್ನ್ಸ್ ಇದೇನು ಕೊಟ್ಟಿದೆಯೋ ದಿಸ್ ಇಸ್ ಜಸ್ಟ್ ಹಿಸ್ಟಾರಿಕಲ್, ಮುಂದೆನೂ ಇದೇ ಕೊಡುತ್ತೆ ಅನ್ನೋ ಗ್ಯಾರಂಟಿ ಯಾವುದೇ ಥರ ಇಲ್ಲ. ಸೊ ಇವಾಗ ಆ್ಯಾವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿದ್ರೆ 2.5% ಅಂತ ತೋರಿಸುತ್ತೆ. 100% 2.5% ಅಷ್ಟೇನಾ ಗೊತ್ತಿಲ್ಲ. ಸೊ 2.5% ಇರ್ಬೋದು, ಅಥವಾ 1.5% ಇರ್ಬೋದು, ಅಥವಾ 3.5% ಇರ್ಬೋದು. ಸೊ ಹಿಸ್ಟಾರಿಕಲಿ ಕೊಟ್ಟಿರೋದು ಮಾತ್ರ ತೋರಿಸ್ತಿರೋದು, ಮುಂದೆ ಎಷ್ಟು ಕೊಡುತ್ತೆ ಅಂತ ತೋರಿಸಲ್ಲ. ಲಾಸ್ಟ್ 2-3 ಇಯರ್ಸಿಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಇದು? ಸೊ ಲಾಸ್ಟ್ 2-3 ಇಯರ್ಸಿಂದ ನೀವು ನೋಡಿದ್ರೆ ಸರ್ ಕನ್ಸಿಸ್ಟೆಂಟಾಗಿ ನಾನು ಇಲ್ಲಿ ಮೇಲೆ ಬರ್ತೀನಿ. ಸೊ 2023 ಆಗಸ್ಟಲ್ಲಿ ಸೆನ್ಸೆಕ್ಸ್ ಆಪ್ಷನ್ಸ್ ಇಂಟ್ರೊಡ್ಯೂಸ್ ಆಗಿತ್ತು. ಆ ವರ್ಷ 8% ರಿಟರ್ನ್ಸ್ ಬಂದಿದೆ. ನೆಕ್ಸ್ಟ್ ಇಯರ್ 24ಅಲ್ಲಿ 39% ರಿಟರ್ನ್ಸ್ ಬಂದಿದೆ. ಈ ವರ್ಷ ಅಪ್ ಅಂಟಿಲ್ ನೌ so we have got a returns of around 20%. So this is in no way a representation of future performance, this is just the past performance only. So this is the simple strategy. So ಇದೇ ರೀತಿ ಇದು ಒಂದೇ ಅಲ್ಲ, ಸೊ ಈ ಥರ ಸುಮಾರು ಸ್ಟ್ರಾಟಜೀಸ್ ಕೂಡ ನಾವು ಬಿಲ್ಡ್ ಮಾಡ್ಬೋದು, ಸುಮಾರು ಸ್ಟ್ರಾಟಜೀಸ್ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಬೇರೆ ಅಬ್ಸರ್ವ್ ಮಾಡೋಕ್ಕೆ ಹೋದರೆ 60% ಪ್ರಾಫಿಟ್ ಚಾನ್ಸಸ್ ಇದೆ, 40% ಲಾಸ್ ಚಾನ್ಸಸ್ ಇದೆ. ಸೊ 60%ಅಲ್ಲೂ ಆವ್ರೇಜ್ ಪ್ರಾಫಿಟ್ 750 ರೂಪಾಯಿ ಬರುತ್ತೆ, ಲಾಸ್ ಮಾಡಿದರೆ 650 ರೂಪಾಯಿ ಮಾತ್ರ ಲಾಸ್ ಮಾಡ್ತೀವಿ. ಸೊ ಅದೇ ರೀತಿ ಮ್ಯಾಕ್ಸಿಮಮ್ ಡ್ರಾಡೌನ್ ಡೇಸ್ ಅಂತ ಏನು ಕರಿತೀವಿ, ಕೇವಲ 27 ದಿನ ಮಾತ್ರ ಅದಕ್ಕೆ ಇರೋದು. ಸೊ ಈ ರೀತಿ ನಾವು ಯಾವಾಗ ಕಂಪೇರ್ ಮಾಡ್ಕೊಂಡು ಹೋಗ್ತೀವೋ ಸೊ ಆವಾಗ ನಮ್ಗೆ ಏನು ತಿಳಿಯುತ್ತೆ ಅಂದರೆ, ಸೊ ಓವರ್ ಆಲ್ ನಾವು ಈ ಥರ ಇದು ಒಂದೇ ಅಲ್ಲ, ಇದೇ ಥರ ಹಲವಾರು ಸ್ಟ್ರಾಟಜೀಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ್ಮೇಲೆ ನಾವು ಸ್ಕ್ರೀನ್ ಮುಂದೆ ಕೂರೋ ಅಂತ ಒಂದು ಅವಶ್ಯಕತೆ ಅಥವಾ ಅಗತ್ಯ ಇರಲ್ಲ. ಸೊ ಆಟೋಮೆಟಿಕ್ಕಾಗಿ ಸಿಸ್ಟಮೇ ರೂಲ್ಸ್ ಡಿಫೈನ್ ಮಾಡೋದ್ರಿಂದ ಟ್ರೇಡ್ಸನ್ನು ಹೊಡೆಯುತ್ತೆ. ಆಲ್ರೆಡಿ ಒಂದು ಸ್ಟ್ರಾಟಜಿ ನಾನು ಡೆವಲಪ್ ಮಾಡಿದ್ದೀನಿ ಸಾಕೇತ್ ಅವ್ರ ವೆಬ್ಸೈಟಲ್ಲಿ. ಸೊ ಅದನ್ನು ತೋರಿಸ್ಬೋದಾ ನಾವು ವೀಕ್ಷಕರು? ಖಂಡಿತ ಸರ್. ಸೊ ನೀವು ಅದರಲ್ಲಿ ಯು ವಿಲ್ ಹ್ಯಾವ್ ದ ಅಥಾರಿಟಿ ಅಥವಾ ಯು ವಿಲ್ ಹ್ಯಾವ್ ದ ಅಪ್ರೂವಲ್ ಟು ಆ್ಯಸ್ ಅ ರಿಸರ್ಚ್ ಅನಲಿಸ್ಟ್. ಸೊ ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ಆಗ್ಬೋದು ಅಥವಾ
ಪೀಪಲ್ಗೆ ಆಗ್ಬೋದು, ಯು ಕ್ಯಾನ್ ಶೋ ಯುವರ್ ರಿಸರ್ಚ್, ಯು ಕ್ಯಾನ್ ಗಿವ್ ಯುವರ್ ಸ್ಟ್ರಾಟಜೀಸ್. ಅದೇ ರೀತಿ ಲೈಕ್ ನೀವು ಫಿನ್ ಟಾರ್ಗೆಟಿಗೆ ಬಂದರು RA ಸೆಕ್ಷನಲ್ಲಿ. ಸೊ ಇಲ್ಲಿ ಮನೋಜ್ ಸರ್ದೇ RA ಸ್ಟ್ರಾಟಜೀಸ್ ಇದ್ದಾವೆ. ಸೊ ಈ ಸ್ಟ್ರಾಟಜೀಸನ್ನು ನೀವು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಈ ಸ್ಟ್ರಾಟಜೀಸನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ನಿಮಗೆ ಮತ್ತೆ ಫಿನ್ ಟಾರ್ಗೆಟ್ ಸಬ್ಸ್ಕ್ರಿಪ್ಷನ್ ಸೆಪ್ರೇಟಾಗಿ ಫಿನ್ ಟಾರ್ಗೆಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡು RA ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ RA ಸ್ಟ್ರಾಟಜಿ ಒಂದೇ ನೀವು ರನ್ ಮಾಡಬೇಕು ಅಂದರೆ, ಸೊ ನಂಗೆ ಏನು ಸ್ಟ್ರಾಟಜಿ ಮಾಡಬೇಕು ಗೊತ್ತಿಲ್ಲ, ಯಾವ ಥರ ಬೈಯಿಂಗ್ ಸೆಲ್ಲಿಂಗ್ ಹಾಕಬೇಕು ಗೊತ್ತಿಲ್ಲ, ಸೊ ಯಾವ ಥರ ಸ್ಟಾಪ್ ಲಾಸ್ ಇಟ್ಟರೆ ಒಳ್ಳೆಯದು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಸಿಂಪಲ್ಲಾಗಿ RA ಸ್ಟ್ರಾಟಜೀಸನ್ನು, ಪ್ರೀ ಬಿಲ್ಡ್ ಸ್ಟ್ರಾಟಜೀಸನ್ನು, RA ಸ್ಟ್ರಾಟಜೀಸ್ ಅಂದರೆ ಮನೋಜ್ ಸರ್ ಅಥವಾ TD ಟೀಮೇ ಕೂತ್ಕೊಂಡು ದೇ ವಿಲ್ ಬಿ ಮಾನಿಟರಿಂಗ್ ಇಟ್. ಸೊ ಏನಾದರೂ ಚೇಂಜಸ್ ಬೇಕಾ, ದೇ ವಿಲ್ ಬಿ ಮೇಕಿಂಗ್ ದ ಚೇಂಜಸ್. ಇಫ್ ಆಲ್ಗೋ ಇಸ್ ನಾಟ್ ಪರ್ಫಾರ್ಮಿಂಗ್ ಫಾರ್ ನೆಕ್ಸ್ಟ್ 2-3 months, they will make the required changes and they will be updating it. So it will be available straight on the platform. And RA ಸೆಕ್ಷನಿಗೆ ಬಂದು they can click on Manoj Kumar A ಅಂತ ಒಂದು RA ಲಿಸ್ಟ್ ಆಗಿದೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದಟ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸಿ ಆಲ್ ದ ಅವೈಲಬಲ್ ಸ್ಟ್ರಾಟಜೀಸ್. ಸರ್ ಇದು ಟೈಮಿಂಗ್ಸು ಹೆಂಗೆ ಸರ್, ಯಾವಾಗ ಇದನ್ನು ರನ್ ಮಾಡಬೇಕು, ಏನು ಸ್ವಲ್ಪ ಡೀಟೇಲ್ಸ್? ಸೊ ಟೈಮಿಂಗ್ಸ್ ಬಂದುಬಿಟ್ಟು ನಿಮ್ಮದು ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ RA ಸ್ಟ್ರಾಟಜಿ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಮನೋಜ್ ಸರೇ ಪ್ರೀ ಡಿಫೈನ್ ಆಗಿ ಹೇಳ್ತಾರೆ, ಸೊ ಇಷ್ಟೊತ್ತಿಗೆ ರನ್ ಆಗಬೇಕು, ಇಷ್ಟೊತ್ತಿಗೆ ಎಕ್ಸಿಟ್ ಆಗಬೇಕು ಅಂತ. ಸೊ ನೀವು ಓನ್ ಸ್ಟ್ರಾಟಜೀಸ್ ಮಾಡ್ತಿದ್ರೆ ಸೊ ನೀವು ಪ್ರೀ ಡಿಫೈನ್ ಆಗಿ ಸೆಟ್ ಮಾಡ್ಕೋಬೋದು. ಸೊ 8:45 ಆದಮೇಲೆ ಎನಿ ಟೈಮ್ ಬಿಫೋರ್ ದ ಸ್ಟ್ರಾಟಜಿ ಸ್ಟಾರ್ಟ್ಸ್, ಇವಾಗ 9:20ಕ್ಕೆ ಸ್ಟ್ರಾಟಜಿ ಸ್ಟಾರ್ಟ್ ಆಗುತ್ತೇ, 8:45 9:20 ಒಳಗಡೆ ಯಾವಾಗಾದ್ರೂ ನೀವು ಫಿನ್ ಟಾರ್ಗೆಟಿಗೆ ಒಂದ್ಸರಿ ಲಾಗಿನ್ ಆಗಿ ಯು ಕ್ಯಾನ್ ರನ್ ದ ಸ್ಟ್ರಾಟಜಿ. ಸೊ ನಿಮ್ಮ ಸ್ಟ್ರಾಟಜಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 8:45 11 ಗಂಟೆ ಒಳಗಡೆ ಎನಿ ಟೈಮ್ ಯು ಕ್ಯಾನ್ ಓಪನ್ ಯುವರ್ ಸಿಸ್ಟಮ್, ಗೋ ಟು ಫಿನ್ ಟಾರ್ಗೆಟ್, ಲಾಗಿನ್ ಆ್ಯಂಡ್ ರನ್ ದ ಸ್ಟ್ರಾಟಜಿ. ಸೊ ಎವ್ರಿ ಡೇ ನೀವು ಬಂದುಬಿಟ್ಟು ಬ್ರೋಕರಿಗೆ ಲಾಗಿನ್ ಆಗಿ ಸ್ಟ್ರಾಟಜಿನ ರನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದೇ ಕಂಡೀಷನ್ ಇಸ್ ಎವ್ರಿ ಡೇ ವಿ ನೀಡ್ ಟು ಲಾಗಿನ್ ಆ್ಯಂಡ್ ಜಸ್ಟ್ ಬ್ರೋಕರಲ್ಲಿ ನಾವು ಲಾಗಿನ್ ಮಾಡಬೇಕು. ಕರೆಕ್ಟ್. ಸೊ ಫಿನ್ ಟಾರ್ಗೆಟ್ ಹೋಗಿ ಅಲ್ಲಿ ಬ್ರೋಕರ್ ಲಾಗಿನ್ ಅಂತ ಇರುತ್ತೆ, ಮಿಸ್ ಮಾಡದೆ ಮಾಡಬೇಕಾಗುತ್ತೆ. 8:45 ಸೊ ವಿತಿನ್ ದ ಸ್ಟ್ರಾಟಜಿ ಟೈಮ್ ಲೆಟ್ಸ್ 9:15 ಆ ರೇಂಜಲ್ಲಿ ನೀವು ಲಾಗಿನ್ ಮಾಡಿ ಬ್ರೋಕರ್ ಲಾಗಿನ್ ಮಾಡಿಬಿಟ್ಬಿಟ್ಟು ರನ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ರನ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು? ಸರ್ ಎನಿ ಪ್ರಶ್ನೆ ಇದ್ದರೂ TD ಟೀಮಿಗೆ ಡೈರೆಕ್ಟಾಗಿ ನಿಮ್ಮ ಸ್ಟೂಡೆಂಟ್ಸ್ ರೀಚ್ ಔಟ್ ಆಗ್ಬೋದು, ಅಥವಾ ಇಲ್ಲೂ ವಾಟ್ಸಪ್ ಸಪೋರ್ಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಡೈರೆಕ್ಟ್ ಏನಾದರೂ ಕ್ವೆರಿ ಇದ್ರೂ ವಾಟ್ಸಪ್ ಸಪೋರ್ಟಲ್ಲಿ ದೇ ಕ್ಯಾನ್ ಕಾಂಟ್ಯಾಕ್ಟ್ ಫ್ರಮ್ ಫಿನ್ ಟಾರ್ಗೆಟ್ ವೆಬ್ಸೈಟ್, ಅಥವಾ TDಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ. ಸೊ ನಾವು ವಿಲ್ ಬಿ ದೇ ಟು ಸಪೋರ್ಟ್. ಸೊ TD ಸ್ಟೂಡೆಂಟ್ಸ್ ಏನಾದ್ರು ಸ್ಪೆಷಲ್ ಆಫರ್ ಡಿಸ್ಕೌಂಟ್ಸ್ ಏನಾದ್ರು ಇದೆಯಾ? ಸರ್ ಖಂಡಿತ ಸರ್. ಸೊ TD ಸ್ಟೂಡೆಂಟ್ಸ್ ತೊಗೋಬೇಕು ಅಂದರೆ ಈ ಪರ್ಟಿಕ್ಯುಲರ್ ಬೇಸಿಕ್ ಪ್ಲ್ಯಾನ್ ನೀವು ನೋಡಿದ್ರೆ, ಸೊ ಇದು 799 ಪ್ಲಸ್ GST ಇದೆ. ಸೊ 799 ಪ್ಲಸ್ GST ಬಂದುಬಿಟ್ಟು ಸೊ 940 ರೂಪಾಯಿ ಆಗುತ್ತೆ. ಇದು ಮಂತ್ಲಿ ಪ್ಲ್ಯಾನು. ಸೊ ಇದಕ್ಕೆ 5 runs per day ಸಿಗುತ್ತೆ. ಸೊ ಇದನ್ನು TD ಸ್ಟೂಡೆಂಟ್ಸಿಗೆ ಏನು ಮಾಡ್ಬೋದು ಅಂದರೆ 3 ತಿಂಗಳಿಗೆ, ಸೊ ಇದು ಪರ್ ಮಂತು 942 ರೂಪೀಸ್ ಇದೆ, ವಿಚ್ ಮೀನ್ಸ್ ಅರೌಂಡ್ 1000 ರೂಪೀಸ್ ಅಂತ ಇಟ್ಕೊಳ್ಳಿ. 3 ತಿಂಗಳಿಗೆ ಸೇರಿ ಐ ಕ್ಯಾನ್ ಗಿವ್ ಇಟ್ ಅಟ್ 1800 ಪ್ಲಸ್ GST. ಸೊ ವಿಚ್ ವಿಲ್ ಕಮ್ ಟು ಅರೌಂಡ್ 600 ಪ್ಲಸ್ GST ಥರ ಬರುತ್ತೆ. ಸೊ ಇವಾಗಿರೋದು 800 ಪ್ಲಸ್ GST. ಸೊ ವಿಲ್ ಗೆಟ್ ಇಟ್ ಅಟ್ 600 ಪ್ಲಸ್ GST. Plus we will give 10 runs per day. So 5 runs ಏನಿದೆಯೋ we can make it 10 runs per day. So RA strategies ತಗೊಂಡ್ರೆ they don't even have to buy the subscription to the system or subscription to the software. ಸೊ ಇದನ್ನು ಅವೇಲ್ ಮಾಡೋದಕ್ಕಂದ್ರೆ ಏನು ಮಾಡಬೇಕು? ನಮ್ಮ TD ಡಿಸ್ಕೌಂಟ್ ಬೇಕಂದರೆ ಏನು ಮಾಡಬೇಕು? ಸರ್ ಕೂಪನ್ ಕೋಡ್ ಇದೆಯಾ, ಲಿಂಕ್ ಇದೆಯಾ? ಕೂಪನ್ ಕೋಡು ಇಲ್ಲಿ ನೀವು TD ಡಿಸ್ಕೌಂಟ್ ಬೇಕು ಅಂದರೆ ಸೊ ಇಲ್ಲಿ ನೀವು ನೋಡಿದ್ರೆ ಆ್ಯಕ್ಚುಲಿ 3 months ಪ್ಲ್ಯಾನೇ ಅವೈಲೇಬಲ್ ಇಲ್ಲ ನಮಗೆ ಆನ್ ದ ವೆಬ್ಸೈಟ್. ಇಯರ್ಲಿ ಪ್ಲ್ಯಾನ್ ಒಂದೇ ಇರೋದು, ಇಲ್ಲಾಂದರೆ ಬೇಸಿಕ್ ಪ್ಲ್ಯಾನ್ ಅಂತ ಇದೆ. ಸೊ 3 months ಡಿಸ್ಕೌಂಟ್ ಬೇಕು ಅಂದರೆ ಇದರ್ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಮ್ಮ TD ಸ್ಟೂಡೆಂಟು ನೋಡಿಬಿಟ್ಟು ತೊಗೋತಿರೋದು ಅಂತ ನಾವು ಸೆಪ್ರೇಟ್ ಲಿಂಕ್ ಕಳಿಸ್ಕೊಡ್ತೀವಿ. ಇಲ್ಲ ಅಂದರೆ TD ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಸೊ ನಾವೊಂದು ಲಿಂಕ್ ಕಳಿಸ್ಕೊಡ್ತೀವಿ, ಅವ್ರು ನಿಮ್ಗೆ ಆ ಲಿಂಕನ್ನು ಶೇರ್ ಮಾಡ್ತಾರೆ. ಸೊ ನಾವು ಮ್ಯಾನ್ಯಲ್ ಆಗಿ ಆ್ಯಕ್ಟಿವೇಟ್ ಮಾಡಿ ಕೊಡ್ತೀವಿ. ಸೊ ಇದು ಸ್ಪೆಸಿಫಿಕಲಿ TD ಸ್ಟೂಡೆಂಟ್ಸಿಗೆ ಮಾತ್ರ. ಸೊ ಇದು ನೀವು ಆನ್ ದ ವೆಬ್ಸೈಟ್ ಎಲ್ಲೇ ನೋಡಿದ್ರು ಕೂಡ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್. ನನ್ನದೇ ಆದ ಆಲ್ಗೋ ಸ್ಟ್ರಾಟಜಿ ನಾನು ಅಲ್ಲಿ ಡಿಪ್ಲಾಯ್ ಮಾಡಿದ್ದೀನಿ. ಸೊ ಅದನ್ನು ಯಾರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ, ನೀವು ಸ್ಟ್ರಾಟಜಿ ಡೆವಲಪ್ ಮಾಡೋಕ್ಕೂ ಬರ್ತಾ ಇಲ್ಲ, ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಸ್ಟ್ರಾಟಜಿ ಹೆಂಗೆ ಕ್ರಿಯೇಟ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಬ್ಯಾಕ್ ಟೆಸ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ನಾನೇ ಸ್ಟ್ರಾಟಜಿಗಳನ್ನ ಡೆವಲಪ್ ಮಾಡಿ ಇಟ್ಟಿರ್ತೀನಿ. ಅದು ತುಂಬ ಅಫೋರ್ಡಬಲ್, ಇಂಡಸ್ಟ್ರಿಯಲ್ಲೇ ತುಂಬ ಲೋಯೆಸ್ಟ್ ಪ್ರೈಸಲ್ಲಿ ಇಟ್ಟಿರ್ತೀನಿ. ಜಸ್ಟ್ ನೀವು ಅಲ್ಲಿ ಪೇ ಮಾಡಿ ಸೊ ಡೈರೆಕ್ಟಾಗಿ ನೀವು ಆಲ್ಗೋನ ರನ್ ಮಾಡ್ಬೋದು. ಇದಕ್ಕೆ ಏನೂ ಎಕ್ಸ್ಟ್ರಾ ಚಾರ್ಜಸ್ ಇರೋಲ್ಲ. RA ಸ್ಟ್ರಾಟಜೀಸ್, ರೆಡಿಮೇಡ್ ಸ್ಟ್ರಾಟಜೀಸ್ ನಮ್ಮದು ನೀವು ಡಿಪ್ಲಾಯ್ ಮಾಡೋದ್ರಿಂದ
ಮತ್ತೆ ನೀವು ಫಿನ್ ಟಾರ್ಗೆಟ್ ಪ್ರೋ ತೊಗೊಳ್ಳೋ ಅವಶ್ಯಕತೆಯೂ ಸಹ ಬರಲ್ಲ. ಅದು ತುಂಬ ಕೈಗೆಟುಕುವ ಬೆಲೆಯಲ್ಲಿ ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಏನೇ ಬೇಕಾದ್ರೂ ನಮಗೆ ಆಲ್ಗೋ ಅಲ್ಲಿ ರೆಡಿಮೇಡ್ ಸ್ಟ್ರಾಟಜೀಸ್, ಲೆಟ್ಸೇ ನೀವು ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತೀರಾ, 2-3 ಮಂತ್ಸ್ ಆದಮೇಲೆ ಅದು ವರ್ಕ್ ಆಗಲ್ಲ, ಮತ್ತು ನಿಮ್ಗೆ ಹೊಸ ಸ್ಟ್ರಾಟಜಿ ಬಿಲ್ಡ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಅದರಿಂದ ನಾವು ಆರೇ ಆಗಿರೋದ್ರಿಂದ ನಾವು ಚೇಂಜಸ್ ಮಾಡ್ತಾ ಇರ್ತೀವಿ. ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಸಾಕೇತ್ ಅದನ್ನು ನಾವು ವಿಲ್ ಗಿವ್ ಇಟ್ ಅಟ್ ಎಷ್ಟು ಲೀಸ್ಟ್ ಪಾಸಿಬಲ್ ಆಗುತ್ತೋ ಅಷ್ಟು ಮಾಡೋಣ. ಶೋರ್ ಸರ್. ಸೊ ದಟ್ ನಮ್ಮ ಕ್ಲೈಂಟ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲ ಬೆನಿಫಿಟ್ ಆಗಲಿ. ಸೊ ಥ್ಯಾಂಕ್ ಯು ಸಾಕೇತ್. ಪ್ಲೆಜರ್ ಟು ಬಿ ಆನ್ ಯೋರ್ ಶೋ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಇನ್ಸೈಟ್ಸ್ನ ಶೇರ್ ಮಾಡಿದ್ರಿ. ಇದರಿಂದ ನಮ್ಮ ವೀಕ್ಷಕರಿಗೆ ಯಾರ್ಯಾರಿಗೆ ಆಲ್ಗೋ ಮಾಡಬೇಕಂತಿದ್ದೀರೋ, ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್ ಇನ್ ಆಲ್ಗೋ. ಥ್ಯಾಂಕ್ ಯು. ಥ್ಯಾಂಕ್ ಯು.